ಶುಕ್ರವಾರವನ್ನು ಹಬ್ಬಗಳ ಮಾಸವಾದ ಶ್ರಾವಣ ಮಾಸದಲ್ಲಿ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಅಥವಾ ಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶುಕ್ರವಾರದ ವ್ರತವನ್ನು ಮಹಿಳೆಯರು ಶ್ರಾವಣ ಮಾಸದಲ್ಲಿ ಎಲ್ಲ ಶುಕ್ರವಾರದಲ್ಲೂ ಆಚರಿಸುತ್ತಾರೆ. ವಿವಾಹಿತ ಮಹಿಳೆಯರು ಶುಕ್ರವಾರ ವ್ರತವನ್ನು ಮಾಡುವುದರಿಂದ ಪತಿಯ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಆತನ ಆಯುಷು ವೃದ್ಧಿಯಾಗುತ್ತದೆ. ಮನೆಯಲ್ಲಿ ಮಹಿಳೆಯರು ತಪ್ಪದೆ ಶುಕ್ರವಾರ ಅಥವಾ ಶ್ರಾವಣ ಶುಕ್ರವಾರ ವ್ರತವನ್ನು ಆಚರಿಸುವುದರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಇದರೊಂದಿಗೆ ಧನಾಗಮನ ಕೂಡ ಇರುತ್ತದೆ. ಆ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಇದರೊಂದಿಗೆ ಮನೆಯಲ್ಲೂ ಸುಖ, ಶಾಂತಿ, ಸಮೃದ್ಧಿಯು ನೆಲೆಯಾಗುತ್ತದೆ. ಈ ದಿನ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಮಹತ್ವವಿದ್ದು, ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಯಾಗುತ್ತಾಳೆ ಎನ್ನುವ ನಂಬಿಕೆ ಇದೆ. ಶ್ರಾವಣ ಶುಕ್ರವಾರದ ಮುಂಜಾನೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕಿಕೊಂಡು ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛ ಮಾಡಿ ನಂತರ ಆ ಜಾಗದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಪೀಠವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಅರಿಶಿಣದಲ್ಲಿ ಓಂ ಎನ್ನುವ ಬೀಜಾಕ್ಷರವನ್ನು ಬರೆದು ನೀರು ತುಂಬಿರುವ ಕಳಸವನ್ನು ಸ್ಥಾಪನೆ ಮಾಡಿ ಕಳಸಕ್ಕೆ ಅರಿಶಿಣ, ಕುಂಕುಮ, ಬಿಲ್ವಪತ್ರೆ, ಅಕ್ಷತೆ, ಗುಂಡಡಿಕೆ, ಒಂದು ಬೆಳ್ಳಿ ಕಾಯಿನ್ ಅಥವಾ 5 ರೂಪಾಯಿಯ ಒಂದು ಕಾಯಿನ್ ಹಾಕಿ ಕಳಸದ ಮೇಲೆ ಕೈಯನ್ನು ಇಟ್ಟು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡ ನಂತರ ವಿಳೆದೆಲೆ ಅಥವಾ ಮಾವಿನ ಎಲೆ ಯಾವುದಾದರೊಂದು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಿ. ಕಳಸದ ಮುಂದೆ ಕುಬೇರ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅರಿಶಿಣ, ಕುಂಕುಮ ಇಟ್ಟು ನಂತರ 2 ವಿಳೆದೆಲೆ ಇಟ್ಟು ಅದರ ಮೇಲೆ ಅರಿಶಿಣ, ಕುಂಕುಮ, ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಾಕಿ ಅದರ ಮೇಲೆ ಒಂದು ಬಟ್ಟಲಿನಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಅಥವಾ ಮಹಾವಿಷ್ಣು ಲಕ್ಷ್ಮಿ ಇರುವಂತಹ ವಿಗ್ರಹವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವುಗಳಿಂದ ಅಲಂಕಾರ ಮಾಡಿ ಇದರ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಇಡಬೇಕು. ಅದರ ಮುಂದೆ ಒಂದು ಶಿವಲಿಂಗವನ್ನಾದರೂ ಇಡಿ ಅಥವಾ ಶಿವನ ಒಂದು ಫೋಟೋ ಇದ್ದರೆ ಅದನ್ನಾದರೂ ಇಡಬಹುದು ಮತ್ತು ಅದರ ಜೊತೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ನೈವೇದ್ಯಕ್ಕೆ ಬಾಳೆಹಣ್ಣು, ದಾಳಿಂಬೆ ಹಣ್ಣು ಅಂತಹ ಯಾವುದೇ ಹಣ್ಣುಗಳನ್ನು ಇಡಬಹುದು. ಅದರ ಜೊತೆಗೆ ಕೋಸಂಬರಿ ಪಾನಕ ಮಾಡಿ ನಂತರ ಪೂಜೆಗೆ ಎಲ್ಲ ಸಿದ್ಧತೆ ಆದ ಮೇಲೆ ನೀವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ದೇವರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಂತರ ಗಣೇಶ, ಶಿವ, ಪಾರ್ವತಿ, ಮನೆ ದೇವರು ಮತ್ತು ಇಷ್ಟದೇವರು ಲಕ್ಷ್ಮಿಯರನ್ನು ಸ್ಮರಣೆ ಮಾಡುತ್ತಾ ಪೂಜೆಯನ್ನು ಪ್ರಾರಂಭ ಮಾಡಿ. ಮೊದಲು ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ನಂತರ ವಿಷ್ಣುವಿನ ಅಷ್ಟೋತ್ತರವನ್ನು ಪಠಿಸಿ. ನಂತರ ತಪ್ಪದೆ ಕನಕದಾರ ಸ್ತೋತ್ರವನ್ನು ಪಠಿಸಿ. ನಂತರ ಓಂ ನಮಃ ಶಿವಾಯ ಅಂತ 108 ಬಾರಿ ಹೇಳಿಕೊಂಡು ಶಿವನಿಗೂ ಕೂಡ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಬೇಕು. ಇದೆಲ್ಲ ಆದ ನಂತರ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳಾರತಿಯನ್ನು ಮಾಡಿ ಮನೆಗೆ ಸುಮಂಗಲಿಯರನ್ನು ಕರೆದು ಅವರಿಗೆ ಎಲೆ, ಅಡಿಕೆ, ಅರಿಶಿಣ, ಕುಂಕುಮ, ತಾಂಬೂಲವನ್ನು ಕೊಟ್ಟು ನೈವೇದ್ಯಕ್ಕೆ ಇಟ್ಟಿರುವ ಪ್ರಸಾದವನ್ನು ಕೊಟ್ಟು ಕಳಿಸಬೇಕು. ಇದೆಲ್ಲದರ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದಾದರೂ ಒಂದು ಚಿನ್ನದ ಒಡವೆಯನ್ನು ಹಾಲಿನಲ್ಲಿ ತೊಳೆದು ದೇವಿಗೆ ಹಾಕಿ ಪೂಜೆ ಆದ ಬಳಿಕ ಒಂದು 5 ನಿಮಿಷ ಹಾಕಿಕೊಳ್ಳುವುದು ತುಂಬ ಉತ್ತಮ. ಪೂಜೆಯೆಲ್ಲ ಮುಗಿದ ಮೇಲೆ ರಾತ್ರಿ 9 ಗಂಟೆ ಮೇಲೆ ದೇವಿಗೆ ಕೆಂಪಾರತಿಯನ್ನು ಮಾಡಿ ಬಲಗಡೆಯಿಂದ ಕದಲಿಸಿ. ಪ್ರತಿದಿನ ಪೂಜೆ ಮಾಡುವ ಕಳಸವನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ತೆಗೆಯಿರಿ. ನಂತರ ಲಕ್ಷ್ಮೀ ವಿಗ್ರಹ ಇಟ್ಟಿರುವಂಥ ಬಟ್ಟಲನ್ನು ಬೀರುವಿನಲ್ಲಿ ಇಡಿ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.